ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದುಬಿಟ್ಟು 5 ಗಂಟೆ ಆಗಿದೆ. ನಾನು ಮಧ್ಯಾಹ್ನದ ಊಟಕ್ಕೆ ಮತ್ತು ಬೆಳಗ್ಗೆ ತಿಂಡಿನ ರೆಡಿ ಮಾಡ್ಕೊಳ್ತಾ ಇದ್ದೆ. ಯಾಕಪ್ಪ ಅಂತಂದರೆ ನಾನು ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ರಾತ್ರಿನೇ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ಹೊರಟೆ. ಪಾಪು ಇನ್ನೂ ಮಲಗಿದ್ದ. ಹೋಗೋ ಟೈಮಲ್ಲಿ ಎಬ್ಬಿಸ್ಕೊಂಡು ಹೋದರೆ ಆಗುತ್ತೆ ಅಂತ ಮಲಗಿಸಿದ್ದೆ. ನಾನೇನು ತುಂಬ ಲಗೇಜ್ ಏನು ಮಾಡ್ಕೊಂಡಿರಲಿಲ್ಲ. ಜಸ್ಟ್ ಒಂದು ಬ್ಯಾಗ್ ಅಷ್ಟೇ ಇದ್ದಿದ್ದು. ಪಾಪುನ ಎತ್ಕೊಂಡು ಬೈಕಲ್ಲಿ ಹೋಗೋದು ಅಂತ ಅಂದ್ಕೊಂಡು ಹೊರಟ್ವಿ. ನನ್ನ ಹಸ್ಬೆಂಡ್ ಕೂಡ ಬಿಟ್ಕೊಡ್ತೀನಿ ರೈಲ್ವೆ ಸ್ಟೇಷನ್ಗೆ ಅಂತ ಹೇಳಿ ಬಂದರು. ಟ್ರೈನ್ ಇದ್ದಿದ್ದು 6:15ಗೆ ಹೊರಟಿದ್ವಿ. ಇದು ಮೈಸೂರಲ್ಲಿರೋ ವೆಂಕಟೇಶ್ವರ ದೇವಸ್ಥಾನ ಅಂತ ತುಂಬ ಫೇಮಸ್ಸು. ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ. ಇನ್ನೇನು ರೈಲ್ವೆ ಸ್ಟೇಷನ್ ಕೂಡ ಹತ್ರದಲ್ಲೇ ಇದೆ. ನಮ್ಮ ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಒಂದು 1/4 ಗಂಟೆಲಿ ಬರ್ಬೋದು ಅಷ್ಟೇ. ಬಂತು ಕೂಡ ರೈಲ್ವೆ ಸ್ಟೇಷನ್. ಇದು ಮೈಸೂರು ರೈಲ್ವೆ ಸ್ಟೇಷನ್ ಬ್ಯಾಕ್ ಗೇಟು. ನಾವು ಫ್ರಂಟಿಂದ ಹೋಗಲ್ಲ, ಬ್ಯಾಕಲ್ಲೇ ಹೋಗೋದು. ನಮ್ಮ ಅಕ್ಕ ಕೂಡ ಆಲ್ರೆಡಿ ಬಂದು ಕಾಯ್ತಾ ಇದ್ಲು. ಹೊರಟ್ವಿ. ಪಾಪು ಬೈಕಲ್ಲೇ ಮಲ್ಕೊಂಡ್ಬಿಟ್ಟಿದ್ದ. ಆಮೇಲೆ ಟ್ರೈನ್ ಹತ್ತಿ ಕೂಡ ಕೂತ್ಕೊಂಡ್ವಿ. ನನ್ನ ಹಸ್ಬೆಂಡ್ ಕೂಡ ಮಗುನ ಮುದ್ದಾಡ್ಕೊಂಡಿದ್ರು. ಅವ್ರನ್ನ ಕಳ್ಸೋಕ್ಕೆ ಇಷ್ಟ ಇರಲಿಲ್ಲ ಅವ್ರಿಗೆ. ಹಾಗೆ ಟ್ರೈನಲ್ಲಿ ಪಾಪು ನಾನು ಸುಮ್ಮನೆ ಕೂತ್ಕೊಂಡು ಆಟಾಡ್ಕೊಂಡಿದ್ವಿ. ಟ್ರೈನ್ ಹೊರಟು ಹೋಗ್ತಾ ಇದ್ವಿ. ತುಂಬ ಡ್ಯಾಮ್ಗೆಲ್ಲ ತುಂಬ ನೀರು ಬಿಟ್ಟಿದ್ದಾರೆ. ಎಷ್ಟೊಂದು ನೀರು ಬಿಟ್ಟಿದ್ದಾರೆ ಈ ಸತಿ ಅಂತೂ. ತುಂಬ ಚೆನ್ನಾಗಿತ್ತು ಕೂಡ. ಪಾಪು ಅದನ್ನು ನೋಡಿಕೊಂಡು ಆರಾಮಾಗೇ ಇದ್ದ. ಏನು ಹಠ ಮಾಡಲಿಲ್ಲ ಅವನು. ಜಾಜು ರೀಚ್ ಆಗೋದಕ್ಕೆ ನಾವು 10:30-11 ಗಂಟೆ ಆಗುತ್ತೆ. ಅಲ್ಲಿವರೆಗೂ ಮಗುನ ಆಟ ಆಡಿಸ್ಕೊಂಡು ಟೈಮ್ ಪಾಸ್ ಮಾಡ್ಕೋಬೇಕು. ನೇಚರೆಲ್ಲ ನೋಡಿಕೊಂಡು ಮಳೆ ಕೂಡ ಏನು ಬರ್ತಾ ಇರಲಿಲ್ಲ. ತುಂಬ ಚೆನ್ನಾಗಿತ್ತು ವೆದರು. ನೇಚರ್ನೆಲ್ಲ ಎಂಜಾಯ್ ಮಾಡಿಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾವು. ನೀರೆಲ್ಲ ತುಂಬ ಬಿಟ್ಬಿಟ್ಟಿದ್ದಾರೆ ಈ ಸತಿ ಅಂತೂ. ಇದು ಅರಸೀಕೆರೆ ಜಂಕ್ಷನ್ ಅಂದ್ಕೊತೀನಿ ನಾನು. ಅರಸೀಕೆರೆ ರೀಚ್ ಆಗಿದ್ವಿ ನಾವು. ಮಕ್ಕಳಿಗೆಲ್ಲ ಮನೆಯಿಂದನೇ ತಿಂಡಿ ಮಾಡ್ಕೊಂಬಂದಿದ್ನಲ್ಲ, ಉಪ್ಪಿಟ್ಟನ್ನ ತಿನ್ನಿಸ್ಕೊಂಡು ಆಟ ಆಡಿಸ್ಕೊಳ್ತಾ ಇದ್ದೆ. ಟ್ರೈನ್ ಅಂತೂ ಸಿಕ್ಕಾಪಟ್ಟೆ ಫ್ರೀಯಾಗಿತ್ತು. ಯಾವ ಸತಿನೂ ಇಷ್ಟೊಂದು ಫ್ರೀ ಇರಲಿಲ್ಲ ನಮಗೆ. ಅಷ್ಟು ಫ್ರೀಯಾಗಿತ್ತು. ಈ ಬ್ರಿಡ್ಜ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಸುಮ್ಮನೆ ಒಂದು ಕ್ಯಾಪ್ಚರ್ ತಗೊಂಡ್ವಿ. ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಅವ್ರನ್ನ ತಿಂಡಿ ತಿನ್ನಿಸ್ಕೊಂಡು ಹೊರಟ್ವಿ. ಚೆನ್ನಾಗಿತ್ತು ಈ ಸತಿ ಜರ್ನಿ. ಟ್ರೈನ್ ಕೂಡ ಫ್ರೀಯಾಗಿತ್ತಲ್ಲ, ಹಾಗಾಗಿ ಮಕ್ಕಳೆಲ್ಲ ಸುಮ್ಮನೆ ಆರಾಮಾಗಿ ಆಟ ಆಡ್ಕೊಂಡಿದ್ರು. ಪಾಪು ಕೂಡ ತಿಂಡಿ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದಿದ್ನಲ್ಲ, ಮಲಗಿ ಎದ್ದು ಮತ್ತೆ ಆಟ ಆಡ್ತಾ ಇದ್ದ. ಅವಳು ಸಿಹಿ ಅಂತ, ನಮ್ಮ ಅಕ್ಕನ ಮಗಳು. ಆಮೇಲೆ ಪಾಪು ಕೂಡ ಒಬ್ಬನೇ ಆಟ ಆಡ್ಕೊಳ್ತಾ ಇದ್ದ. ಹೆಂಗೋ ಜರ್ನಿನ ಮುಗಿಸ್ಬೇಕಲ್ಲ, 6 hours ಜರ್ನಿ ಟೈಮ್ ಪಾಸ್ ಮಾಡಬೇಕಲ್ವ. ಹಂಗೆ ಆಟ ಆಡಿಕೊಂಡು ಹೊರಟ್ವಿ. ಇನ್ನೇನು ಚಿಕ್ಕಜಾಜೂರು ರೈಲ್ವೆ ಸ್ಟೇಷನ್ ಕೂಡ ಬಂತು. ಟ್ರೈನ್ನ ಇಳ್ಕೊಂಡು ಹೊರಟ್ವಿ. ಈ ಕಡೆ ಪ್ಲ್ಯಾಟ್ಫಾರ್ಮಿಂದ ಆ ಕಡೆ ಹೋಗಬೇಕಿತ್ತು. ಹೋಗ್ತಾಯಿದ್ವಿ. ನನ್ನ ತಮ್ಮ ಕೂಡ ಆಲ್ರೆಡಿ ಬಂದು ಕಾಯ್ತಾ ಇದ್ದ. ಇದು ಚಿಕ್ಕಜಾಜೂರು ರೈಲ್ವೆ ಸ್ಟೇಷನ್ನು. ಜಾಜೂರಲ್ಲಿ ಸ್ವಲ್ಪ ಸಣ್ಣಕ್ಕೆ ಮಳೆ ಬರ್ತಾ ಇತ್ತು ಅಷ್ಟೇ. ಪಾಪುನ ಎತ್ಕೊಂಡು ಅವನು ಹೋಗ್ತಿರ್ಲಿಲ್ಲ, ಅಳ್ತಾ ಇದ್ದ. ಮಳೆ ಬರ್ತಿತ್ತಲ್ಲ, ಅದಕ್ಕೆ ಬೇಗ ಎತ್ಕೊಂಡು ಹೋಗಿ ಕೂತ್ಕೊಂಡ.
ಇವನ್ನ ಡ್ರೈವಿಂಗ್ ಮಾಡಿಕೊಂಡು ಹೊರಟ ಜಾಜೂರಿಂದ ಸಂತೆಬೆನ್ನೂರಿಗೆ ಒಂದು ಅರ್ಧ ಗಂಟೆ ಆಗುತ್ತೆ ಜಾಜೂರಿಂದ ಹೊರಟ್ವಿ. ಇದು ನಮ್ಮೂರು ಸಂತೆಬೆನ್ನೂರು ಅಂತ. ನಮ್ಮೂರನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಬಂದಿದ್ದು ನಾನು. ಹೇಗೋ ಸೇಫಾಗಿ ನಮ್ಮನ್ನು ಮನೆಗೆ ಕರ್ಕೊಂಬಂದು ಬಿಟ್ಟ ನನ್ನ ತಮ್ಮ. ನಮ್ಮಮ್ಮ ಕೂಡ ಮನೆಗೆ ಬರೋದನ್ನು ವೆಯ್ಟ್ ಕಾಯ್ತಾಯಿದ್ರು. ಪಾಪುನ ಎತ್ಕೊಂಡು ಆಟ ಆಡಿಸ್ಕೊಂಡು ಇದ್ದರು. ಇವಳು ಚಾರ್ವಿ ಅಂತ ನಮ್ಮ ಅಣ್ಣನ ಮಗಳು. ಇವರಿಬ್ಬರು ತುಂಬ ಫ್ರೆಂಡ್ಸು, ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಇದಾಗಿರುತ್ತೆ ನನ್ನ ಇವತ್ತಿನ ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.